ಈ ವರ್ಷದ ಮೊದಲ ಮಳೆ ಪ್ರಾರಂಭವಾಗಿದೆ. ಹೊಸ ವರ್ಷಧಾರೆ. ಹಾಗೆಯೇ ಹರ್ಷವನ್ನು ನೀಡಬಹುದೇ ಎನ್ನುವುದೊಂದು ನಿರೀಕ್ಷೆ. ಅಥವಾ ಈ ಮಳೆ ಮೀನ ಮಾಸದಲ್ಲಿ ಬಂದರೆ ಮೀನು ಕುಡಿಯುವಷ್ಟು ನೀರಿರಲಾರದು ಎನ್ನುವಂತಹದ್ದೊಂದು ವಾಡಿಕೆಯ ಮಾತಿದೆ. ಅದರಂತೆ ಈ ಒಂದು ಮಳೆಯ ಆಗಮನ ಎನ್ನುವಂತಹದ್ದು ಪೂರ್ತಿ ನೀರನ್ನು ಇಂಗಿಸಿ ಭೂಮಿಯನ್ನು ಬರಡು ಮಾಡ್ತದೋ ಅಥವಾ ಮತ್ತೆ ನಮಗೆ ಹರ್ಷವನ್ನು ತರುತ್ತದೋ ಎನ್ನುವುದನ್ನು ನಾವು ಕಾದು ನೋಡಬೇಕು. ಯಾಕೆಂದರೆ ಭವಿಷ್ಯವನ್ನು ಕಂಡವರಾರು ಯಾರಿಗೂ ಗೊತ್ತಿಲ್ವಲ್ಲ. ಇನ್ನೆಲ್ಲ ಈ ಬೇಸಿಗೆಗೆ ಒಣಗಿ ಬತ್ತಿ ಬರಡಾಗಿರುವ ಭೂಮಿ ಹಸಿರಾಗಬಹುದು ಎನ್ನುವುದೊಂದು ನಿರೀಕ್ಷೆ. ಒಣಗಿ ಬೇಸಿಗೆಯಿಂದ ಮಣ್ಣಾಗಿ ಕಾಣದಿಹ ತೃಣ ಮೊಳೆಯುವುದು ಮರಳಿ ಹನಿ ಎರಡು ಬೀಳೆ ಎನ್ನುವ ಮಾತಿನಂತೆ ಈಗ ಮತ್ತೆ ಹನಿ ಬೀಳ್ತಾ ಇದೆ. ಈ ಮಳೆ ಹನಿಯ ಪ್ರಾಪ್ತಿಯ ಕಾರಣದಿಂದ ಈ ತೃಣಗಳೆಲ್ಲ ಮೊಳಕೆಯೊಡೆದು ಪುನಃ ಚಿಗುರೊಡೆದು ನಮ್ಮ ಜೀವನದಲ್ಲಿಯೂ ಕೂಡ ಆಸೆಯ ಹೊಸ ಚಿಗುರೊಡೆದು ಎಲ್ಲ ರೀತಿಯಾದಂತಹ ಅಭಿವೃದ್ಧಿಯನ್ನ ಕಾಣುವುದಕ್ಕೆ ಅನುಕೂಲವಾಗಬಹುದೇ ಎನ್ನುವುದನ್ನು ಕಾದು ನೋಡಬೇಕು. ಇದು ನಮ್ಮ ಮನೆಯ ಪರಿಸರ. ಈ ಪರಿಸರದಲ್ಲಿ ಈಗ ತಾನೇ ಮಳೆ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಇನ್ನು ಮಳೆ ನೀರು ಹರಿಲಿಕ್ಕೆಲ್ಲ ಶುರು ಆಗಲಿಲ್ಲ. ಯಾಕಂದ್ರೆ ಮಳೆ ಹನಿ ಅನ್ನೋದು ಈಗ ಬೀಳ್ತಾ ಇರೋದು ಕಾಣ್ತಾ ಇರುವಂತಹದ್ದು. ಇಲ್ಲಿ ಒಂದು ಸ್ವಲ್ಪ ಹೊಸರು ಕಾಣ್ತಾ ಇದೆ ಅಂದ್ರೆ ಇದು ನಮ್ಮದು ನಿತ್ಯ ವರ್ಣದ ಪ್ರದೇಶ ಆದ್ರಿಂದ ಮಾವು ಹಲಸುವೆಲ್ಲ ಚಿಗುರಿರುವಂತಹ ಕಾಲುವೆಯ ಇದು. ಉಳಿದ ಮತ್ತಿ ಹೊನ್ನೆ ಇತ್ಯಾದಿ ಮರಗಳು ಎಲ್ಲ ಚಿಗುರು ಒಡೆಯದೇ ಇದ್ರೂ ಕೂಡ ಎಲ್ಲ ಹಸಿರು ಮಾವು ಹೊಂಗೆ ಮರ ಇದೆಲ್ಲವ ಚೆನ್ನಾಗಿ ಚಿಗುರು ಹೊಡೆದಿರುವಂತಹ ಕಾಲ. ಈ ಒಂದು ಮಳೆ ಬರ್ಲಿಕ್ಕೆ ಶುರು ಆಯಿತು ಅಂದ ತಕ್ಷಣವೇ ಈ ಪರಿಸರದಲ್ಲಿ ಈಗ ಮಧ್ಯಾಹ್ನ 12:30 ಕಾಲ ಇದು. ಈ ಕಾಲದಲ್ಲಿ ಇಷ್ಟೊಂದು ಮೋಡ ಕಟ್ಟಿಕೊಂಡು ಮಳೆ ಪ್ರಾರಂಭ ಆಗ್ಬಿಡ್ತು ಅಂದ್ರೆ ಒಣಗಿರುವಂತಹ ಮಳೆ ಇಲ್ಲದೆ ಸುಸ್ತಾಗಿ ಬಾಡಿ ನಿಂತಿದ್ದಂತಹ ಎಲೆಗಳು ಕೂಡ ಹರ್ಷವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಅರಳಿ ನಿಂತು ಬಿಡುತ್ತವೆ. ಆ ಕಾರಣದಿಂದ ಇದು ಇಲ್ಲಿಂದ ನೋಡಿದ್ರೆ ನಮಗೆ ಈ ಪರಿಸರ ಅನ್ನುವಂತಹದ್ದು ಎಷ್ಟೊಂದು ಹಸಿರಾಗಿದೆಯಲ್ಲ ಅಂತ ಅನಿಸುವಂಗ ಇದೆ. ಆದರೆ ಈ ಭೂಮಿಯಲ್ಲಿ ಮಣ್ಣು ಮಳೆ ಬಿದ್ದಾಗ ಹೀಗೆ ಬಹಳ ಒಣಗಿ ಹೋದದ್ದು ಕಾಣುತ್ತದೆ. ನಿತ್ಯ ಓಡಿಸುವಂಥ ಗಾಡಿ, ಮಕ್ಕಳಾಡುವ ಸೈಕಲ್ಗಳು, ನಮ್ಮನ್ನು ಎಲ್ಲ ಕಡೆ ಸುತ್ತಿಸುವಂತಹ 4 ಚಕ್ರ ವಾಹನ, ಕೊಟ್ಟಿಗೆ, ಮನೆ ಮುಂಭಾಗ ಇದೆಲ್ಲದರಿಂದ ಕೂಡಿದಂತಹ ಮನೆಯ ಎದುರುಗಡೆಯ ಒಂದು ಪ್ರಕೃತಿ ಇದು ಪರಿಸರ. ಕೆಲವೊಂದು ಹೂವಿನ ಗಿಡಗಳು, ಮನೆಯ ಹತ್ತಿರದಲ್ಲಿರುವಂತಹ ಇದೊಂದು ತುಳಸಿ ವನ. ಇದು ತುಳಸಿ ಗಿಡಗಳೆಲ್ಲವ ನಿತ್ಯ ಪೂಜೆಗೆ ಬೇಕಾಗುವ ಕಾರಣ ಅದನ್ನು ಬೆಳೆಸುವಂತಹದ್ದು. ಹೀಗೆ ನಮಗಿದು ವಿಡಿಯೋದಲ್ಲಿ ನೋಡಿದ್ರೆ ಫೋನ್ನಲ್ಲಿ ಬಹಳ ಹಚ್ಚ ಹಸಿರು ಅಂತ ಅನಿಸಿದ್ರು ಕೂಡ ಇಲ್ಲಿ ನೆಲದ ಬುಡದಲ್ಲಿ ಹೋಗಿ ನಮಗೆ ಸಾಕ್ಷಾತ್ತಾಗಿ ನೋಡಿದವರಿಗೆ ಅಷ್ಟೊಂದು ಹಸಿರು ಕಾಣಿಸೋದಿಲ್ಲ.
ಮತ್ತೊಂದಿಗೆ ಮಳೆ ಬರಲಿಕ್ಕೆ ಪ್ರಾರಂಭ ಆದ ಕಾರಣದಿಂದ ಇದು ಒಂದು ಕೂಡ ಹಸಿರಾಗಿಯೇ ಕಾಣುತ್ತದೆ. ಇದು ಪ್ರಕೃತಿಯ ಸೊಬಗು. ಹೀಗೆ ನಮ್ಮ ಆಸೆನೂ ಹೀಗೆ ಚಿಗುರ್ತಾ ಇರ್ತದೆ. ಒಣಗಿ ಬೇಸಿಗೆಯಿಂದ ಮಣ್ಣಾಗಿ ಕಾಣದೇಹ ತೃಣಮೊಳೆಯುವುದು ಮರಳಿ ಹನಿ ಎರಡು ಬೀಳೆ ಅಣಗಿರ್ದು ನರನಾಶೆಯಂತು ಕಷ್ಟದ ದಿನದಿ ಕುಣಿವುದನುಕೂಲ ಬರೆ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಆಸೆಗಳು ಕೂಡ ಹಾಗೆ ಕಷ್ಟದಲ್ಲಿ ಏನೂ ಇಲ್ಲ ಅಂದಾಗ ಅದು ಬೇಕು ಇದು ಬೇಕು ಅನ್ನೋದಲ್ಲ, ನಮಗಿದ್ದಷ್ಟು ಸಾಕು ಅಂತಿರ್ತೇವೆ. ಒಂದು ಸ್ವಲ್ಪ ಕೈಯಲ್ಲಿ ಕಾಸಾದ್ರೆ ಅದೂ ಬೇಕು ಇದೂ ಬೇಕು ಮತ್ತೊಂದು ಬೇಕು ಮಗದೊಂದು ಬೇಕು ಅಂತ ಎಲ್ಲದರ ಮೇಲೆ ಆಸೆಯೂ ಕೂಡ ಚಿಗುರು ಹೊಡಿತಾ ಇರ್ತದೆ. ಹಾಗೆ ಈಗ ಮಳೆ ಬಂದಾಗ ದನಕ್ಕೆ ಹಸಿರಾಗ್ತದೆ, ಬೆಳೆಗಳೆಲ್ಲ ಬೆಳೀತವೆ, ಮುಂದೆ ಫಲ ಬರುತ್ತದೆ. ಈ ರೀತಿಯಾದಂತಹ ನಿರೀಕ್ಷೆಗಳು ಸಹಜ ಸ್ವಾಭಾವಿಕ. ಮಳೆಯಂತೂ ಸಂತಸ ತಂದದ್ದು ಸುಳ್ಳಲ್ಲ. ಇದೇ ರೀತಿ ಯಾರ್ಯಾರ ಊರಿನಲ್ಲಿ ಎಷ್ಟೆಷ್ಟು ಮಳೆ ಬಂತೋ ತಿಳಿಯೋದು. ಮಳೆ ಸ್ವಲ್ಪ ಜೋರಾಗ್ತಾ ಇದೆ. ಮನೆಯ ಮಾಡಿನಿಂದ ಎಲ್ಲ ನೀರು ಕೆಳಗೆ ಬಿದ್ದು ನೀರು ಹರಿಯುವಂತಹ ಸ್ಥಿತಿಯೂ ಬರ್ತಾ ಇದೆ. ಆದರೆ ನಮಗೆ ಸ್ವಾಭಾವಿಕವಾಗಿ ಏನೋ ಸಿಕ್ಕಾಗ ಅಹಂಕಾರ ಬರ್ತದೆ. ನೋಡಿ, ಇವತ್ತಿನ ದಿನ ಬಹಳ ಗದ್ದಲ ಮಾಡಿ ಮಳೆ ಬರಬೇಕಾಗಿತ್ತು. ಗದ್ದಲ ಇಲ್ಲ, ಗೌಜಿಲ್ಲ, ಗಲಾಟೆ, ಗುಡುಗು, ಗಾಳಿ, ಯಾವ ರಭಸ ರಂಪಾಟ ಇಲ್ಲ. ಸಮಾಧಾನವಾಗಿ ಮಳೆ ಒಂದೇ ಬರಲಿಕ್ಕೆ ಶುರುವಾಗಿದೆ. ಇದು ಒಂದು ವಿಶೇಷವೇ ಏನೋ. ಯಾಕೆಂದ್ರೆ ಮೊದಲ ಮಳೆಗಳಲ್ಲಿ ಬಿರುಗಾಳಿ ಬೀಸಿ ಆಲಿಕಲ್ಲು ಸಮೇತ ಭೋರ್ಗರೆವ ಮಳೆ ಬಂದ್ಬಿಡುತ್ತದೆ. ಎಲ್ಲಿ ಯಾವುದು ಮುಚ್ಚಿಡಬೇಕು, ಎಲ್ಲಿ ಓಡಬೇಕು ಅಂತಲೇ ಗೊತ್ತಾಗುದಿಲ್ಲ. ಆ ರೀತಿ ಪರಿಸ್ಥಿತಿ ಇರ್ತದೆ. ಆದರೆ ಇವತ್ತು ಅಂತಹ ಒಂದು ರಭಸ, ಗಾಳಿ, ಗುಡುಗು, ಮಿಂಚು, ಅದರ ರೌದ್ರಾವತಾರ ಏನೂ ಇಲ್ಲ. ಎಲ್ಲ ಯಾವ ಒಂದು ಎಲೆನೂ ಅಲ್ಲಾಡ್ತಾ ಇಲ್ಲ. ಎಲ್ಲ ಸ್ತಬ್ಧವಾಗಿ ನಿಂತಿದೆ. ಮಳೆ ಬಂದು ನಿಧಾನಕ್ಕೆ ಬರ್ತಾ ಇದೆ. ಏನಾಗ್ತದೋ ನೋಡೋಣ.